ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ನಮ್ಮನೆ ಹಬ್ಬ ಆಯಿತು ಚೆನ್ನಾಗಿ. ಇವಾಗ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಆ್ಯಂಡ್ ಇಂಟ್ರೋನೇ ತೊಗೊಳ್ಳೋದು ಮರ್ತೋಗಿದ್ದೆ. ಸೊ ಸರಿ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನಿವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ವೀರು ಕೂಡ ಫುಲ್ಲು ಅಂತೂ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದಾನೆ ನೋಡಿ. ಫುಲ್ಲು ರಾಜ. ಏನು ತಿಂದೆ ವೀರು? ಬಟ್ಟು ಹೇಳು. ಹೇಳು ಈಗ ಎಲ್ಲರಿಗೂ. ವಡೆ ಎಲ್ಲಿ ತಿಂದ? ಓಕೆ, ಇವಾಗ ಎಲ್ಲರಿಗೂ ಹೇಳು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳಪ್ಪ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಿಮ್ಮ ಮನೇಲೆಲ್ಲ ಒಬ್ಬಟ್ಟು ಮಾಡ್ಕೊಂಡು ತಿಂದ್ರಾ ಅಂತ ಕೇಳು. ಎಲ್ಲರೂ ಒಬ್ಬಟ್ಟು ತಿಂದ್ರಾ? ಬೇವು ಬೆಲ್ಲ ತಿಂದ್ರಾ? ಬ್ಯಾಕ್ಗ್ರೌಂಡ್ ಅಲ್ಲಿ ಕುರಿ ಸೌಂಡ್ ಬರ್ತೈತೆ. ನಾಳೆಗೆ ಎರಡು ತಗೊಂಡ್ ಕಟ್ಟಾಕಿದ್ದೀವಿ. ನಿಮ್ಮನೆ ಹಬ್ಬ ಎಲ್ಲ ಹೇಗಾಯಿತು ಅಂತ ಹೇಳಿ. ಆ್ಯಂಡ್ ನಮ್ಮನೆ ಹಬ್ಬ ಹೇಗಿತ್ತು ಅಂತ ಇವಾಗ ತೋರಿಸ್ತೀನಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕುರಿ ಏನು ಬೇಬಿ ಅಷ್ಟೊಂದು ಸೌಂಡ್ ಮಾಡ್ತೈತೆ? ನಾಳೆ ಬಡ್ಕೋತೈತೆ ಅದು. ನಾಳೆ ಕುಯ್ಬೇಡ್ರಿ ಅಂತ. ಸರಿ ಆಯಿತು, ಬನ್ನಿ ಇವತ್ತಿನ ವ್ಲಾಗ್ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ. ಯಾಕೋ ಅಂತ ಇದೆಯಾ? ಎಲ್ಲೋಗ್ಬೇಕೀಗ? ಆಚೆ ಹೋಗ್ಬೇಕಂತ ಅಣ್ಣಂಗೀಗ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿದೆಯಲ್ಲ ನನ್ನ ಸೀರೆ? ನಂದು ಹೂವು ನಂದು ಚೈನು ಓಲೆ ಎಲ್ಲ ಚೆನ್ನಾಗಿದಾ? ಇಷ್ಟ ಆಯ್ತಾ? ಸರಿ ಆಯಿತು, ಬನ್ನಿ ನೋಡೋಣ. ಏನ ತೆಗಿತಾ ಇದ್ದೇನೆ, ವಿಡಿಯೋ ಮಾಡೋದ್ರಲ್ಲ, ಅದಕ್ಕೆ ಬಂದೆ ಈ ಕಡೆ. ನಾನು ತೆಗಿತೀನಿ ಬಿಡು. ತೆಗಿತೀನಿ ಬಿಡು. ಅಲ್ಲೆಲ್ಲ ನೋಡು. ಏನು ಬೇಳೆ ಇದು? ಸಿಮ್ ಮಾಡ್ಲಾ? ಹಾಲು ಎತ್ಬೇಕಾ? ಅದ್ರ ಮೇಲೆ ಹೊರೆಲ್ಲ ಎತ್ತು. ಬೇಳೆ ಎಲ್ಲ ಬಂದ್ಬಿಡ್ತೈತೆ ನೋಡ್ಕೊಂಡು ಕರ್ಬೇವು ಎತ್ಕೊಂಡು ಫಸ್ಟು ಅದಕ್ಕೆ ಹಾಕಕ್ಕೆ ಕೆಳಗಡೆ ಬಸ್ಕೊಂಡು ಸಿಬ್ಬಾಣಿ ಇದೆಲ್ಲ ಉಳ್ಕೊಂಡು ಜೀರಿಗೆ ಮೆಣಸು ಏನು ಹೇಳು ಟೂ? ಏನು ಹೇಳಿದ್ದೀನ? ಒಬ್ಬಟ್ಟು ಟೂನಾ? ಅದನ್ನ ನೀರು ಸೌಂಡ್ಗೆ ಏನು ಕೇಳಿಸಲ್ಲ ವಿಡಿಯೋದಲ್ಲಿ. ಹೌದಾ? ಏನು ಬೇಕಾ ನಿಮಗೆ? ಟೂ ಒಬ್ಬಟ್ಟ? ಆಮೇಲೆ ಏನಂತ ಗೊತ್ತಾ ಹೋಗಿ ನಿಮ್ಮ ಅಮ್ಮಂಗೆ ಸ್ವೀಟ್ ಹಾಕೋದಕ್ಕೆ. ಸ್ವೀಟ್ ಹಾಕು. ನೀವು ನನಗೆ ಒಬ್ಬಟ್ಟು ಮಾಡೋದು ಹೇಳ್ಕೊಡ್ಬೇಕು. ಸ್ವೀಟ್ ಹಾಕ ತಿಂದ ವಾಟರ್ ಮೆಲನ್ ಇಸ್ಕೊಂಡಿದ್ಯಲ್ಲ ಬೆಳ್ಳಿಗೆ ಎಲ್ಲ ಕಲ್ಲು ಎತ್ಕೊಂಡು ಸುನಿಯ ಅಲ್ಲೇ ಇತ್ತಲ್ಲ ಮೇಲೇನೆ. ಸುನಿಯ ಒಂದು ದಾರ ಎತ್ಕೊಂಡು ತೋರಣ ಕಡೆ. ಯಾವಾಗಿದೆ ಈ ಸತಿ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ನಾವು ಬೇವಿನ ಸೊಪ್ಪು ಕಾಸ್ಕೊಂಡು ತಂದಿಲ್ಲ. ಎಲ್ಲ ಚೋತ್ಕೊ ಬಂದಿರ. ನಮ್ಮರದಲ್ಲೇ ಇತ್ತು ಅಂತ ಹೇಳಿ. ಇದು ಮಾವಿನ ಎಲೆ ಇಲ್ವಾ ನಮ್ಮರ? ನೀನು ನಾವಿರೋವರೆಗೂ ನಮ್ದೇ ಕಣ.
ಸಸಿ ಹಾಕ್ಬಿಟ್ಟು ನೀನು ಬೆಳೆಸಿ. ಮನೆ ಮುಂದೆ ಇದೆ ಅಂದ್ಮೇಲೆ ಅದು ನಮ್ದೇ ಕೊಡ. ಆಯ್ತು ಬಿಡು. ನಾವು ಅದಕ್ಕೆ ನೀರು ಹಾಕ್ತಾ ಇಲ್ವಾ? ಮಾವಿನ ಸೊಪ್ಪು ನಮ್ಮ ಮನೆ ಎದುರುಗಡೆ ಇದ್ದಿದ್ದು, ಬೇವಿನ ಸೊಪ್ಪು ನಮ್ಮ ಸೈಟ್ ಎದುರುಗಡೆ ಇದ್ದಿದ್ದು. ಹಿಂಗೆ ಹೋಗಿ ನೀನು ಅದು ಮಾಡೋದು ನಾನು ಇದು ಬಿಡ್ಸ್ಕೊತೀನಿ ಹೋಗಪ್ಪ. ಅಲ್ಲಿ ಇದ್ರಲ್ಲಿ ನೀನು ಕಟ್ಬಿಡು, ಆಮೇಲೆ ನಿಮ್ಗೆ ಎಣ್ಣೆ ಹಚ್ಚ. ನೋಡ್ತಾ ಇರ್ಬೋದು, ಈ ತರಲೆನ ಇಟ್ಕೊಂಡು ನಾವು ಹಬ್ಬಕ್ಕೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇವತ್ತು ಜಾಸ್ತಿ ಏನು ಮೆನ್ಯೂ ಇರಲಿಲ್ಲ. ಹಿಂದಿನ ದಿನ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟಿದ್ವಿ. ಹಾಗಾಗಿ ಇವತ್ತು ಬರೀ ಒಬ್ಬಟ್ಟು ಸಾರು, ಆಮೇಲೆ ಮಾಮೂಲಿ ವಡೆ, ಕೋಸಂಬರಿ ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮೇಯ್ನಾಗಿ ಒಬ್ಬಟ್ಟಲ್ವಾ ಸ್ವೀಟು ಅಂತ, ಇವನು ಬೆಲ್ಲ ತಿನ್ನಬೇಕು ಅಂತ ಆಸೆಯಲ್ಲಿ ಅಲ್ಲಿ ಕೂತಿದ್ದ. ಆ್ಯಂಡ್ ಹಂಗೆ ಇಬ್ಬರೂ ಮಾತಾಡಿಕೊಂಡು ಮಾಡ್ತಾಯಿದ್ವಿ. ನಾನೇನಂದರೆ ನಾನು ತುಂಬ ದಿವಸದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರೋದೇನೆಂದರೆ, ಪೂಜೆ ಆಗೋವರೆಗೂ ನಾನು ಕಾಫಿ ಟಿಫನ್ ಅದೆಲ್ಲ ಏನೂ ತೊಗೊಳ್ಳೋದಿಲ್ಲ. ಅದೊಂದೇನೋ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಅಂದರು, ಹಾಗೆ ನಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಅಂದರು, ಅದೇ ಥರ ನಾನು ಫಾಲೋ ಮಾಡ್ಕೊತೀನಿ. ಯಾರೂ ಏನು ಉಪವಾಸ ಇದು ಮಾಡು ಅನ್ನಲ್ಲ. ಬಟ್ ಏನೋ ಆ ಥರ ಆದಮೇಲೆ ನಾನು ತಿನ್ನೋದು, ಆದಮೇಲೆ ಒಂದು ಲೋಟ ಹಾಲು ಕುಡಿಯೋದು, ಇಲ್ಲ ಆ ಥರ ಪೂಜೆ ಎಲ್ಲ ಆಗೋವರೆಗೂ ನಾನು ಏನೂ ತಿನ್ನೋಕ್ಕೆ ಕುಡಿಯೋಕ್ಕೆಲ್ಲ ಹೋಗೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ನನಗೆ ಎಲ್ಲ ಬೇಗ ಆಗಬೇಕು, ಟೈಮ್ ಮಧ್ಯಾಹ್ನ ಆದಂಗೆ ಆಗ್ಬಿಡ್ಬಾರ್ದು, ಬೇಗ ಪೂಜೆ ಮಾಡ್ಕೋಬೇಕು ಅಂತ. ಆ್ಯಂಡ್ ಹಿಂದಿನ ದಿನ ಅಮಾವಾಸ್ಯೆ ಇತ್ತಲ್ವ, ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಆ್ಯಂಡ್ ಮಾಡ್ಕೊಳ್ಳೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಹಂಗೂ ಒಂದು 11:30 ಆಗೋಯ್ತು ನಾವೆಲ್ಲ ಮುಗಿಸೋಷ್ಟೊತ್ತಿಗೆ. ಅಡುಗೆ ಮುಗಿಸಿ ದೇವ್ರ ಪೂಜೆ ಮಾಡಿ ನಾವು ರೆಡಿಯಾಗಿ ಮತ್ತು ಎಲ್ಲ ಆಗೋಷ್ಟರಲ್ಲಿ ಅಷ್ಟೊತ್ತಾಯಿತು. ಬಟ್ ಇಟ್ಸ್ ಓಕೆ, ಹಬ್ಬದ ದಿನ ಒಂದೊಂದು ಸತಿ ಹಿಂಗೆ ಆಗುತ್ತೆ, ತುಂಬ ಬೇಗ ಮಾಡ್ಕೊತೀವಿ ಅಂದ್ರೂ ಆಗೋದಿಲ್ಲ. ಆ್ಯಂಡ್ ಏನು ಮಾಡೋದು, ಇನ್ನೂ ಸ್ನಾನ ಆಗಿರಲಿಲ್ಲ. ಅವ್ರಿಗೆಲ್ಲ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ ಅಂತ ಸುನಿ ಈಗ ತೋರಣ ಕಟ್ತಾ ಇದ್ದಾರೆ. ಈ ಸತಿ ಒಂಥರ ಖುಷಿ. ನಮ್ಮ ಮನೆ ಎದುರುಗಡೆನೇ ಮಾವಿನ ಗಿಡ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಚಿಗುರಿದೆ. ಅದರದ್ದೇ ಎಲ್ಲ ಎಲೆ ಎಷ್ಟು ಕ್ಲೀನಾಗಿ ಎಲ್ಲೋ ಒಂದೇ ಸೈಜ್ ಥರ ಸಿಕ್ಕಿತ್ತಾಯ್ತಾ. ತಂದು ತೋರಣ ಕಟ್ಟಿ ಹಾಕುವಾಗ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸುನಿ ಮಾಡ್ತಾಯಿದ್ರು. ನಾನಿಲ್ಲಿ ಒಬ್ಬಟ್ಟಿಗೆಲ್ಲ ರುಬ್ಕೊಳ್ಳೋದಾಗಿರ್ಬೋದು, ಚಿಕ್ಕ ಪುಟ್ಟ ಕೆಲಸ ಏನೇನಿತ್ತು ಅದನ್ನೆಲ್ಲ ಮಾಡ್ಕೋತಾಯಿದ್ದೆ. ಈ ಥರ ಎಲ್ಲ ಹೆವಿನ ನಾವು ಮಾಡಲ್ಲ. ಏನಾರು ಇದ್ದರೆ ಸುನಿ ಹೆಲ್ಪ್ ತೊಗೊತೀನಿ, ಅವರಿದ್ದರೆ ಹೆಲ್ಪ್ ತೊಗೊಳ್ಳೋದು, ಇಲ್ಲಾಂದರೆ ನಾವೇ ಮಾಡೋದು. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳಕು ಬರ್ತಾಯಿತ್ತು. ಮನೆ ಹತ್ರ ಎಲ್ಲ ನೆನ್ನೆನೇ ತೊಳ್ಕೊಂಡಿದ್ವಿ ಮುಂದೆ ಎಲ್ಲ. ಸೊ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ನಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಎಲ್ಲ ತೊಳ್ಕೊಂಡಿದ್ವಿ. ರಂಗೋಲೆ ನಾವು ಆಚೆ ಹಾಕಿದ್ವಿ. ಇಲ್ಲಿ ಹಾಕಿದ್ರೆ ಇವನು ಕಳ್ಳ ಇದಾನಲ್ಲ, ಚಪ್ಪಲಿ ಕಾಲಲ್ಲೆಲ್ಲ ಹಾಳು ಮಾಡಿಬಿಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ನಮ್ಮ ಮನೆ ಹತ್ರ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಈ ಸಮ್ಮರಲ್ಲೂ ತುಂಬ ಬಿಸಿಲು ಅನಿಸಲ್ಲ. ನಮ್ಮ ಪಕ್ಕದಲ್ಲೇ ಒಂದು ಕೆರೆ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಮನೆ ಹತ್ರ ವೆದರ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ತುಂಬ ಸೈಲೆಂಟಾಗಿರುತ್ತೆ, ಕಾಮಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಿಮಗೆ ಈ ಹೊಸ ವರ್ಷದ ಏನೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ, ಏನು ಲೈಫಲ್ಲಿ ಹೇಗೆ ಅಂತೇನಾದ್ರು ಪ್ಲ್ಯಾನ್ ಮಾಡ್ಕೋತೀರಾ ನೀವು, ಆ ಥರ ಹೇಳಿ. ನನ್ನ ತುಂಬ ಹಳೆಯ ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು 4-5 ವರ್ಷದ ಹಳೆಯ ಸಬ್ಸ್ಕ್ರೈಬರ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಆವಾಗ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ನಾನು ಆವಾಗ ಬ್ಲಾಗ್ ಮಾಡ್ತಾಯಿದ್ದೆ. ಆ್ಯಂಡ್ ಆವಾಗ ಎಷ್ಟು ನನಗೆ ಗೊತ್ತಿತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ತುಂಬ ಜನ ಅದ್ರ ಬಗ್ಗೆ ಡೀಟೈಲಾಗಿ ಹೇಳಿ ಫುಲ್ಲು ಆ ಥರ ಎಲ್ಲ ಕೇಳ್ತಾಯಿದ್ರಿ. ನಾನು ಆವಾಗ ಜಾಸ್ತಿ ಅದ್ರ ಬಗ್ಗೆ ಏನು ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹೇಳಿದ್ದೆ ಅಷ್ಟೇ. ಬಟ್ ಇವಾಗ ನೀವು ನೋಡ್ಬೋದು ತುಂಬ ಜನ ಈ ಮ್ಯಾನಿಫೆಸ್ಟೇಷನ್ ಕೋಚ್ ಆ ಥರ ಎಲ್ಲ ಬಂದುಬಿಟ್ಟಿದ್ದಾರೆ. ನನಗನ್ಸುತ್ತೆ ನಾನು ಇವರೆಲ್ಲ ಇವಾಗ ಬಂದಿದ್ದಾರೆ. ನಾವು 5 ವರ್ಷದ ಹಿಂದೆಯೇ ಅದನ್ನೆಲ್ಲ ಬುಕ್ಕೆಲ್ಲ ಓದಿದ್ವಿ. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ನಾನು ಆವಾಗಲೇ ತಿಳ್ಕೊಂಡಿದ್ದೆ. ಸೊ ಇವಾಗ ಅದನ್ನೇ ಒಂದು ಪ್ರೊಫೆಷ್ನಲ್ ಥರ ಮಾಡ್ಕೊಂಡಿದ್ದಾರೆ. ಒಳ್ಳೆಯದೇ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡೋದು. ಬಟ್ ನೀವು ಸೀಕ್ರೆಟ್ ಅಂತ ಬುಕ್ ಇದೆ, ಅದನ್ನು ನೋಡ್ಬೋದು. ಇಲ್ಲ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಈ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ನಿಮ್ಮ ಲೈಫಲ್ಲಿ ಹೇಗೆ ಅದನ್ನ ಅಳವಡಿಸ್ಕೊಡೋದು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ ಕೂಡ ತಿಳ್ಕೊಬೋದು. ಬಟ್ ನಾನು ಏನಂದರೆ ಈ ಥರ ನಾನು ಯಾವಾಗಲೂ ಸ್ವಲ್ಪ ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸತಿ ಆಗೋದಿಲ್ಲ, ನಾವು ಮನುಷ್ಯರೇ, ನಮಗೆ ತುಂಬ ಬ್ಯಾಡ್ ಅಂದರೆ ಕೆಟ್ಟ ಆಲೋಚನೆಗಳು ಬರೋದು, ಇಲ್ಲಾಂದರೆ ಬೇಡದೇ ಇರೋದ್ರ ಬಗ್ಗೆ ಓವರ್ ಥಿಂಕ್ ಮಾಡೋದೆಲ್ಲ ಆಗುತ್ತೆ. ಬಟ್ ನಾನು ಸ್ವಲ್ಪ ಪರ್ಸನಾಲಿಟಿ ಅದೇ ಥರ, ತುಂಬ ಓವರ್ ಥಿಂಕ್ ಮಾಡೋದು, ಬೇಡದೇ ಇರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥ ವ್ಯಕ್ತಿ ನಾನು. ಬಟ್ ಅದನ್ನೆಲ್ಲ
ಅದನ್ನೆಲ್ಲ ಸ್ವಲ್ಪನೇ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಇವಾಗಿರೋದು ಅಷ್ಟೇ, ನಮ್ಮ ಪುಟ್ಟ ಫ್ಯಾಮಿಲಿ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ನಮ್ಮ ಡ್ರೀಮ್ಸ್ ಮೇಲೆ, ನಮ್ಮ ಗೋಲ್ಸ್ ಮೇಲೆ, ಆ್ಯಂಡ್ ಮೇಯ್ನಾಗಿ ವೀರು ಮೇಲೆ ಸ್ವಲ್ಪ ಗಮನ ಹರಿಸ್ಬೇಕು. ಅವ್ನಿಗೆ ಒಳ್ಳೊಳ್ಳೆ ಹಾಬೀಸ್ ಹೇಳ್ಕೊಡ್ಬೇಕು. ಆ್ಯಂಡ್ ಅವನ ಮೇಲೆ ನಾವು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ದಿವಸದಲ್ಲೇ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ಗಳಾಗುತ್ತೆ. ಸೊ ಅದಕ್ಕೆಲ್ಲ ನಾವು ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೀವಿ. ಸೊ ಮುಂದೆ ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಹಾಗಾಗಿ ಹೀಗೆಲ್ಲ ನಾನು ಸ್ವಲ್ಪ ಅದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು, ಅದ್ರ ಬಗ್ಗೆನೇ ಜಾಸ್ತಿ ಒಳ್ಳೆ ಥಾಟ್ಸನ್ನ ಮೈಂಡ್ಗೆ ಬರೋ ಥರ ಮಾಡ್ಕೊಳ್ಳೋದು. ಆ್ಯಂಡ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ನಾನು ಅವಾಗ ನಿಮಗೆ ಮುಂಚೆ ಹೇಳ್ದಂಗೆ ಸ್ವಲ್ಪ ನನ್ನ ಮೇಲೂ ನಾನು ಏನಂತೀರ, ನನ್ನ ಹೆಲ್ತ್ ಮೇಲೆ, ನನ್ನ ಮೇಲೆ ನಾನು ಸ್ವಲ್ಪ ಈ ವರ್ಷ ಜಾಸ್ತಿ ಗಮನ ಹರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಸ್ಟ್ರೆಸ್ ಜಾಸ್ತಿ, ಆಮೇಲೆ ರಾತ್ರಿ ಎಲ್ಲ ನಂಗೆ ಯಾಕೋ ಗೊತ್ತಿಲ್ಲ ನಿದ್ದೆ ಬರ್ತಾಯಿಲ್ಲ. ಅದೊಂದು ಮೇಯ್ನ್ ರೀಸನ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಗಮನ ಹರಿಸ್ಬೇಕು. ಹಿಂಗೆ ಆದರೆ ನಂಗೆ ಗೊತ್ತು ನನ್ನ ಹೆಲ್ತ್ ಹಾಳಾಗುತ್ತೆ ಅಂತ. ಸೊ ಇದ್ರದ್ದೆಲ್ಲ ಈ ವರ್ಷ ನನಗೆ ಇರೋದು. ಅದು ಬಿಟ್ಟು ತುಂಬ ಮೇಯ್ನ್ ಇನ್ನೂ ದೊಡ್ಡದು ಅನ್ನೋದು ಇದೆ. ಬಟ್ ಅದನ್ನು ನಾನು ನಿಮ್ಮ ಜೊತೆ ಸ್ವಲ್ಪ ಟೈಮ್ ಆದಮೇಲೆ ಹೇಳ್ತೀನಿ ಏನಪ್ಪ ಎತ್ತ ಅಂತ. ಆ್ಯಂಡ್ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಬೇಗನೆ ಮುಗೀತು. ಒಂಥರ ಚೆನ್ನಾಗಿ ಅನ್ನಿಸ್ತು ಹಬ್ಬದ ವೈಬು. ಒಂದೇನಂದರೆ ಈ ಥರ ಹಬ್ಬಗಳಾದಾಗ ನನಗೆ ನಮ್ಮಮ್ಮ ತುಂಬ ನೆನಪರ್ತಾರೆ. ನಂಗೆ ಹಬ್ಬ ಏನಂದರೆ ನಮ್ಮ ಮನೇಲಿ ಏನೇ ಹಬ್ಬ ಆದ್ರೂ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಮ್ಮಮ್ಮನ ಮನೆಗೆ ಹೋಗ್ಬಿಡ್ಬೇಕು. ಅಲ್ಲೊಂದು ವಿಸಿಟ್ ಕೊಟ್ಟು ಬಂದ್ರೇ ನನಗೇನೋ ಒಂಥರ ಸಮಾಧಾನ ಅನ್ನಿಸ್ತಾಯಿತ್ತು. ಈಗ ಅದೆಲ್ಲ ಮಿಸ್ ಮಾಡ್ಕೊತೀನಿ ನಾನು ಪ್ರತಿ ಸತಿ. ಅದೇನೋ ನಮ್ಮಮ್ಮನ್ನ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ, ಅದು ಗೊತ್ತಿರೋ ವಿಷಯ. ಬಟ್ ಈ ಒಂದು ಅಷ್ಟು ವಿಷಯಗಳಿದೆಯಲ್ಲ ಅದೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ. ಓಕೆ, ನನಗೆ ಅಳಕ್ಕೆ ಇಷ್ಟ ಇಲ್ಲ. ಆಮೇಲೆ ಏನು ಮಾಡೋದು ಒಂಥರ ಅನಿಸುತ್ತೆ. ನನ್ನ ಲೈಫಲ್ಲಿ ನಮ್ಮಮ್ಮ ಹೋದ್ಮೇಲೆ ಒಂದು ನಾನು ಮಿಸ್ ಮಾಡ್ಕೊಂಡಿದ್ದು ಅಂದರೆ ಆಲ್ಮೋಸ್ಟ್ ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದಿದ್ದು, ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು. ಆಮೇಲೆ ಅಟ್ಲೀಸ್ಟ್ ಮನೆಗೆ ಹೋಗೋಕ್ಕಾಗಿಲ್ಲ ಅಂದರೂ ನಾನು ಫೋನಲ್ಲಿ ಮಾತಾಡ್ತಿದ್ದೆ. ಮೋಸ್ಟ್ ಆಫ್ ದಿ ಡೇಸ್ ನಾನು ಡೈಲಿ ಅವ್ರ ಮನೆಗೆ ಹೋಗ್ತಾಯಿದ್ದೆ, ಮದುವೆ ಆದಮೇಲೂ ಕೂಡ. ಅದು ಈಗ ಸ್ವಲ್ಪ ಅವರು ನಮ್ಮನೆ ಸೈಡ್ ಬಂದ ಮೇಲಂತೂ ಪ್ರತಿದಿನ, ವೀರು ಹುಟ್ಟಿದ ಮೇಲಂತೂ ಪ್ರತಿದಿನ ಅವ್ರ ಮನೆಗೆ ಹೋಗ್ತಾಯಿದ್ವಿ ನಾನು ವೀರು. ಸೊ ಅದೊಂಥರ ಒಂದೇ ಸತಿ ಸ್ಟಾಪ್ ಆದಂಗೆ ಆಯ್ತಲ್ವ, ಆವಾಗ ನನಗೆ ಅದೊಂಥರ ತುಂಬ ಡಿಪ್ರೆಸ್ ಥರ ಅನ್ನಿಸ್ತಾಯಿತ್ತು. ಓಕೆ, ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ಹೂರ್ಣಕ್ಕೆಲ್ಲ ರುಬ್ಕೋತಾ ಇದ್ದೀನಿ. ನಮ್ಮಮ್ಮನೂ ಇದ್ದಿದ್ರೆ ನಾನು ಉಪ್ಪಿಟ್ಟು ಮಾಡ್ತಾನೆ ಇರಲಿಲ್ಲ ಮನೇಲಿ. ನಮ್ಮ ಮನೇಲಿ ಸಿಂಪಲ್ಲಾಗಿ ಏನಾದ್ರು ಅದೇ ಮಾವಿನಕಾಯಿ ಚಿತ್ರಾನ್ನ ಅದು ಇದು ಮಾಡಿಕೊಂಡು ಸೀದಾ ನಮ್ಮಮ್ಮನ ಮನೆಗೆ ಊಟಕ್ಕೆ ಹೋಗ್ಬಿಡ್ತಾಯಿದ್ದೆ. ನಮ್ಮಮ್ಮ ಇಲ್ಲೇ ಬನ್ನಿ ಸುನಿನೂ ಕರ್ಕೊಂಬಂದ್ಬಿಡು ಊಟಕ್ಕೆ ಅಂತ ಹೇಳಿರೋರು. ಸೊ ನಮ್ಮಮ್ಮ ಎಲ್ಲ ಮಾಡಿರೋರು, ಕಾಳು ಗೊಜ್ಜು, ಒಬ್ಬಟ್ಟಿಗೆ ಕಾಯಿ ಹಾಲು. ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ರೆ ಕಾಯಿ ಹಾಲು ಮಾಡಲೇಬೇಕು. ಸೊ ಆ ಥರ ಅದೆಲ್ಲ ಮಾಡಿಟ್ಟಿರೋರು. ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಬರ್ತಾಯಿದ್ದೆ. ಇನ್ನೊಂದು ಏನಂದರೆ ಅದೇ ನಮ್ಮೊಂದು ಅಡುಗೆಗಳನ್ನ ನಾನು ಮಿಸ್ ಮಾಡ್ಕೊತೀನಿ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಒಂದೊಂದು ಸತಿ ಈ ಥರ ಅಳಬಾರ್ದು, ಎಮೋಷ್ನಲ್ ಆಗಬಾರ್ದು ಅಂದ್ಕೊತೀನಿ. ಬಟ್ ಈ ಥರ ಎಲ್ಲ ವಿಷಯ ನೆನ್ಪು ಮಾಡ್ಕೊಂಡಾಗ ಅಳು ಬಂದುಬಿಡುತ್ತೆ. ಆ್ಯಂಡ್ ಇದು ಯಾವುದೇ ರೀತಿ ಸಿಂಪತಿಗಂತೂ ಅಲ್ವೇ ಅಲ್ಲ. ಅದಂಗೆ ಮಾತಾಡುವಾಗ ಇದೆಲ್ಲ ನೆನ್ಪು ಮಾಡ್ಕೊಂಡಾಗ ಬೇಜಾರಾಗುತ್ತೆ ಅಷ್ಟೇ. ಬಟ್ ಖುಷಿಯಿಂದನೇ ನಾನು ಹಬ್ಬ ಮಾಡಿದೆ. ಒಂಥರ ಇವಾಗ ಮಾತಾಡುವಾಗ ನೆನೆಸ್ಕೊಂಡಾಗ ಬೇಜಾರಾಯ್ತು ಅಷ್ಟೇ. ಆ್ಯಂಡ್ ಯಾರೂ ಇದಕ್ಕೆ ಬೇಜಾರು ಮಾಡ್ಕೋಬೇಡಿ. ಇಲ್ಲಾಂದರೆ ಏನೋ ನೆಗೆಟಿವ್ ಆಗಿ ಹೇಳೋಕೆ ಹೋಗ್ಬೇಡಿ. ಇವಳು ಯಾವಾಗಲೂ ಇದ್ದಿದ್ದೆ ಗೋಳು, ಇವ್ರ ಅಮ್ಮನ ಬಗ್ಗೆ ಮಾತಾಡ್ಕೊಂಡು ಸಿಂಪತಿ ತೊಗೋತಾಳೆ, ಆ ಥರ ಎಲ್ಲ ಏನು ಹೇಳೋಕೆ ಹೋಗ್ಬೇಡಿ. ನಾವು ಬೇಕಂತ ಏನೂ ಈ ಥರ ಮಾಡಲ್ಲ. ಬಟ್ ಫ್ಲೋ ಅಲ್ಲಿ ಈ ಥರ ಮಾತಾಡುವಾಗ ಬರುತ್ತೆ. ನಾನು ತುಂಬ ಸತಿ ಕಂಟ್ರೋಲ್ ಮಾಡ್ಕೊತೀನಿ ಈ ವಿಷಯಗಳೇನು ಮಾತಾಡಬಾರ್ದು, ವೀಡಿಯೋದಲ್ಲಿ ಎಮೋಷ್ನಲ್ ಆಗಬಾರ್ದು ಅಂತ. ಬಟ್ ನಾವು ಮನುಷ್ಯರಲ್ವ, ಏನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಅದು ಬಿಟ್ಟು ತುಂಬ ಜನ ವೀರು ಬಗ್ಗೆನೂ ಕೇಳ್ತೀರ. ವೀರು ಅಜ್ಜಿನ ನೆನ್ಪು ಮಾಡ್ಕೊತಾನ, ಕೇಳ್ತಾನೆ ಸುಮಾ ಆಂಟಿನ ಅಂತ. ಕೇಳ್ತಾನೆ ಅಂದರೆ ಹೆಸರು ಹೇಳ್ತಾನೆ, ಬೇಕು ಅಂತ ಕೇಳಲ್ಲ. ಅವನು ಅಜ್ಜಿಗೆ ಏನಾಗಿತ್ತಪ್ಪ ಅಂದರೆ ಹಬ್ಬ ಆಗಿತ್ತು, ಮಾಮಿ ಹತ್ರ ಹೋಗಿದೆ ಅಂತ ಹೇಳ್ತಾನೆ. ಮೊನ್ನೆ ಒಂದಿನ ನಾನು ಸುಮ್ಮನೆ ಇರದೆ ಯಾವುದೋ ಒಂದು ವೀಡಿಯೋಸ್ ನೋಡ್ತಾ ಇದ್ದೆ. ಆವಾಗ ಇದು ಯಾರು ಗೊತ್ತಾ ಅಂತ ನಾನು ಸುಮ್ಮನೆ ಕ್ರಾಸ್ ಕ್ವಶನ್ ಥರ ಮಾಡಿದೆ. ಸುಮಾ ಅಜ್ಜಿ ಇದು ಮಾಮಿ ಹತ್ರ ಹೋಗಿದೆ, ನಾವು ಒಂದು ಸತಿ ಮಾಮಿ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಕೇಳ್ದವನು. ಒಂಥರ ಆಗ್ಬಿಡ್ತು ನನಗೆ, ಕಣ್ಣೆಲ್ಲ ನೀರು ಬಂದ್ಬಿಡ್ತು, ಬೇಜಾರಾಗಾಯಿತು. ನಾವು ಹೋಗೋಕ್ಕಾಗಲ್ಲ ಮಗನೇ ಮಾಮಿ ಹತ್ರ, ಇಲ್ಲೇ ನೋಡು ಫೋಟೋದಲ್ಲಿ ಅಂತ ಹೇಳಿ ಕೈ ಮುಗಿಸ್ದೆ. ಒಂಥರ ಮಕ್ಕಳು ಎಷ್ಟು ಮುಗಿದ್ರು, ಆಮೇಲೆ
ಅವ್ರಿಗೆಲ್ಲ ಹೆಂಗೆ ಇದೆಲ್ಲ ಕೇಳಬೇಕು ಅಂತ ಅನಿಸುತ್ತೆ, ಗೊತ್ತಾಗುತ್ತೆ ಅಂತೆಲ್ಲ ಅನ್ನಿಸ್ತಾಯಿತ್ತು. ಬಟ್ ಅವ್ನಿಗೆ ಅದು ಹೆಂಗೆ ಕೇಳ್ದ ಅಂತ ಗೊತ್ತಿಲ್ಲ. ಹಂಗಂದ ಒಂಥರ ಅವಾಗಲೂ ಇರಬೇಕಿತ್ತು ನಮ್ಮ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಒಂದು 2-3 ಬಟ್ಟೆ ಅವ್ನಿಗೆ ಹಾಕಿ ಟ್ರೈ ಮಾಡ್ತಾಯಿದ್ದೆ. ಸುಹಾಸ್ ಒಂದು ಬಟ್ಟೆ ಕೊಡ್ಸಿದ್ದ ಅವಾಗ ಒಂದು ಸತಿ. ಆವಾಗ ಅದು ತುಂಬ ದೊಡ್ಡದಾಯಿತು. ಇವಾಗ ಆಗುತ್ತೇನೋ ಅಂತ ಚೆಕ್ ಮಾಡಿದೆ, ಬಟ್ ಇವಾಗಲೂ ಸ್ವಲ್ಪ ದೊಡ್ಡದಿತ್ತು. ಆಮೇಲೆ ಫೈನಲಿ ಅದನ್ನೇ ಹಾಕಿದೆ. ನಾನು ಕ್ಯಾಶುವಲ್ ವೇರ್ ತಂದಿದ್ದೆ, ಅಂದರೆ ಹಬ್ಬಕ್ಕೆ ಅಂತ ಟ್ರೆಡಿಷ್ನಲ್ ವೇರ್ ತಂದಿರಲಿಲ್ಲ. ಅವನ ಹತ್ರ 2-3 ಟ್ರೆಡಿಷ್ನಲ್ ವೇರ್ ಇದೆ ಆಲ್ರೆಡಿ. ಹಾಗಾಗಿ ಸುಮ್ಮನೆ ಒಂದು ಪ್ಯಾಂಟು ಟಿ ಶರ್ಟ್ ತಂದಿದ್ದೆ. ಇದಿತ್ತಲ್ಲ, ಇದನ್ನು ಹಾಕಿದ್ಮೇಲೆ ಮಧ್ಯಾಹ್ನದ ಮೇಲೆ ತೆಗ್ಬಿಟ್ಟು ಅದನ್ನು ಹಾಕೋಣ ಅಂದ್ಕೊಂಡು. ಆಮೇಲೆ ನೋಡಿದ್ರೆ ಸ್ವಲ್ಪ ದೊಡ್ಡದಿತ್ತು, ಬಟ್ ಅದನ್ನೇ ಹಾಕ್ತೆ. ಅವನಿಗೂ ಇಷ್ಟ ಆಯಿತು. ಇದು ಊದ್ಕಡ್ಡೆ ಹಚ್ಚಾದ್ಮೇಲೆ ಹೊಡಿಬೇಕು. ಊದ್ಕಡ್ಡೆ ಹಚ್ಬೇಕಲ್ಲ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಹುಡಿ ಗಂಟ ಪಪ್ಪನ ಹಿಡ್ಕೊಂಡು ಹಿಡ್ಕೊ ಪಪ್ಪನ ಕೈ. ಅವ್ರ ಪಪ್ಪನಿಂದೆಲ್ಲ ಅಡ್ಡ ಬಡಿಸೋ. ಹೊಡಿ ಕಡ್ಮೀಳು ಬಾ. ಬಾ ಬಾರ. ಕದ್ದಿದ ತಕ್ಷಣ ಬರೋದನ್ನ ಕಲಿಗಿರೋ. ಕೋಪ ಬರ್ಸ್ಬೇಡ. ಎಳ್ನೀರು ಕೊಡ್ತೀನಿ ಬಾರ. ಇರೋ ಬಾರ ಮಾಡ್ಬಿಡು. ಬಾರ ಬೇಗ ವೀರೋ. ಕೈ ಮುಗಿ ಅಡ್ಬಿಡು ಅಡ್ಬಿಡು ಕೆಳಗೆ. ಅಲ್ಲಿ ಮಾಮಿಗೆ, ಮಾಮಿ ಸೈಡ್. ಬೇಗ ಬೇಗ ಕೊಡ್ಬೋದು. ಬರ ಬೆಲ್ಲ ತಗೋ. ತಿನ್ನಿ ತಾಳು. ಎಲೆ ಕಚ್ಚಿ ಕಚ್ಚಿ ತಿನ್ಬೇಕಾಯ್ತಾ? ಹೊಟ್ಟೆಲೆಲ್ಲ ಹುಳ. ಬೆಲ್ಲ ಬೆಲ್ಲ ಎಲೆ ತಿನ್ನು. ಬಾ ಬೆಲ್ಲ ಕೊಡ್ತೀನಿ. ಆಯ್ತು ಬೇಗ ಬಾ. ನಂಗೆ ಕೋಪ ಬರ್ತೀನಿ. ಟಿವಿ ಹಾಕೊಂಡ್ಬಿಡ್ತೀನಿ. ಬಾ ಸ್ವಲ್ಪ ಕೊಡು.
ಎಲೆನೂ ತಿನ್ಬೇಕು. ಬಾರ ಬೆಲ್ಲ ಕೊಡ್ತೀನಿ ಬಾರ. ಎಲೆ ಕೊಡು, ಎಲೆನೇ ಹಾಕಿಲ್ಲ ನನಗೆ. Okay. ಆ್ಯಂಡ್ ನೋಡಿದ್ರಲ್ಲ ಸಿಂಪಲ್ಲಾಗಿ ಮನೇಲಿ ಪೂಜೆ ಕೂಡ ಆಯಿತು, ಮತ್ತು ಸ್ನಾನಕ್ಕೆ ಹೋಗಿದ್ರು. ನಾನು ಸುನಿ ವೀರು ಪೂಜೆ ಮಾಡಿದ್ವಿ. ಆ್ಯಂಡ್ ಇವಾಗ ಒಬ್ಬಟ್ಟು ಮಾಡ್ಕೊತಾ ಇದ್ವಿ. ಫಸ್ಟ್ ಒಂದು 3-4 ದೇವ್ರಿಗೆ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂತು. ಫಸ್ಟ್ ಒಂದಷ್ಟು ಚೆನ್ನಾಗಿ ಬರಲಿಲ್ಲ, ಆಮೇಲೆ ಚೆನ್ನಾಗಿ ಬಂತು. ಅದನ್ನ ಎತ್ತಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರಿ. ಇವಾಗ ನಮಗೆ ತಿನ್ನೋಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಒಂದೆರಡೆರಡು ಮತ್ತು ಬರೋಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ರೆಡಿ ಮಾಡಿಕೊಡ್ತಾಯಿದ್ದೆ. ಸುನಿ ಹಂಗೆ ಬೇಯಿಸ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಬಂದರು. ನಾನೇ ಆ ಸೈಡು ವಡೆ ಹಾಕೋಣ ಅಂತ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಆಮೇಲೆ ನಮ್ಮ ಅತ್ತೆ ನಾನೇ ಹಾಕ್ತೀನಿ ಅಂತ ಬಂದು ಅವರು ವಡೆ ಹಾಕ್ತಾಯಿದ್ರು. ನಾನು ಈ ಕಡೆ ಒಬ್ಬಟ್ಟು ಮಾಡ್ತಾಯಿದ್ದೆ. ಚೆನ್ನಾಗಿ ಬಂತು ಒಬ್ಬಟ್ಟು, ಚೆನ್ನಾಗೇ ಅನ್ನಿಸ್ತು. ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ವಿ ನಾವು. 1 kg ಬೇಳೆ, ಆಮೇಲೆ 1 kg ಮೈದಾ ಹಿಟ್ಟೆಲ್ಲ ಹಾಕ್ಬಿಟ್ಟು. ಸೊ ಜಾಸ್ತಿನೇ ಆಗೋಯ್ತು. ನಾವಿರೋ 3 ಜನಕ್ಕೆ 2-3 ದಿನ ಆಗೋಷ್ಟು ಒಬ್ಬಟ್ಟಾಗಿತ್ತು. ಎಷ್ಟೊಂದು ಒಬ್ಬಟ್ಟು. ಆಮೇಲೆ ಏನಂದರೆ ಸುನಿ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ. ನಾನು ನಮ್ಮ ಅತ್ತೆ ಇಬ್ಬರೇ ತಿಂದಿದ್ದೀವಿ ಜಾಸ್ತಿ ಒಬ್ಬಟ್ಟನ್ನ. ಬೆಳಗ್ಗೆ ತಿನ್ನು, ಆಮೇಲೆ ವೀರು ತಿಂದ ಪರವಾಗಿಲ್ಲ, ಒಂದೊಂದು ತಿಂದ. ಆಮೇಲೆ ಅವನಿಗೂ ಸೆಕೆಂಡ್ ಡೇ ಬೋರ್ ಆಗಿಬಿಡ್ತು, ಇಷ್ಟ ಆಗಲಿಲ್ಲ, ಬೇಡ ನಂಗೆ ಬಿಟ್ಬೇಡ ಅಂತ ಇದ್ದ. ಸೊ ಈ ಥರ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನನಗೆ ವಾಯ್ಸ್ ರಿಪ್ಲೈ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ. ಇವತ್ತು ನಾನು 2 ವೀಡಿಯೋಗೂ ಯಾವುದ್ಯಾವುದು ಹೈಲೈಟೆಡ್ ಕಮೆಂಟ್ಸ್ ಇದೆ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಇವಾಗ ವೀರದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತಲ್ವ, ನನಗೆ ಟೈಮ್ ಸಿಗುತ್ತೆ. ಈಗ ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಆಗಿದೆ. ಒಂದು ಸೆಟ್ಲರ್ಸ್ ಪ್ರೋಗ್ರಾಮ್ದು ಆಲ್ಮೋಸ್ಟ್ 2-2.5 ಅವರ್ ಹೋಗ್ತಾನೆ ಬೆಳಗ್ಗೆ. ಸೊ ನನಗೆ ಅದೊಂಥರ ಫ್ರೀ ಟೈಮ್. ನನಗೆ ಆರಾಮಾಗಿ ಅವನು ಹೋದಾಗ ಹಂಗೆ ಅಂತೀವಿ, ಬಟ್ ಈಗ ಎಷ್ಟು ಬೇಗ ಮುಗ್ದೋಗುತ್ತೆ ಅನಿಸುತ್ತೆ 2.5 ಅವರ್. ಹಿಂಗೋಗಿ ಹಿಂಗೆ ಬಂದ ಅಂತ ಅನ್ನಿಸ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಆ ಟೈಮಲ್ಲಿ ನಾನು ಸುನಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡೋಣ, ಇಲ್ಲಾಂದರೆ ಆ ವೀರು ಕೈಲೇ ತುಂಬ ರಿಕ್ವೆಸ್ಟೆಡ್ಡು ಹೆಸ್ರು ಹೇಳ್ಸೋದು, ವಿಶಸ್ ಮಾಡಿ ವೀರು ಹತ್ರ ಮಾತಾಡಿಸಿ ಅಂತಾರೆ. ಇಲ್ಲ ಸಂಜೆ ಮೇಲೆ ಕೂತ್ಕೊಂಡು ವಾಯ್ಸ್ ರಿಪ್ಲೈ ಕೊಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಮನೆ ಹಬ್ಬಗಳು ಹೇಗಾಯಿತು ಅಂತ. ಆ್ಯಂಡ್ ಈ ಸೀರೆ ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ಈ ಸೀರೆನ ನಾನು ನಿರಂತರ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ನಾನು ಅವರ ಡೀಟೇಲ್ಸ್ನ ಲಾಸ್ಟ್ ಸತಿ ಸೀರೆ ತೋರಿಸ್ದಾಗೆ ಕೊಟ್ಟಿದ್ದೆ. ನಿಮಗೆ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅವ್ರ ನಂಬರ್ ಇಲ್ಲಾಂದರೆ ಅವ್ರ ವೆಬ್ಸೈಟ್ ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ನಿಮಗೆ ಕಳಿಸ್ತೀನಿ. ಸ್ಯಾರಿ ನನಗೆ ಇಷ್ಟ ಆಯಿತು, ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಂಡ್ ಲುಕ್ ಚೆನ್ನಾಗಿತ್ತು. ನನ್ನ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು ಶ್ವೇತಕ್ಕ. ಚಾರ್ವಿ ಬೊಟಿಕಲ್ಲಿ ನಾನು ಹೊಲ್ಸ್ಕೊಳ್ಳೋದು ಸಿಂಪಲಾಗಿ, ಯಾವುದೇ ರೀತಿ ವರ್ಕ್ ಇಲ್ಲ. ಡಿಸೈನ್ ತುಂಬ ಚೆನ್ನಾಗಿತ್ತು, ತುಂಬ ಡೀಪ್ ಬ್ಯಾಕ್ ಇಟ್ಟಿದ್ರು. ಆ್ಯಂಡ್ ಫ್ರಂಟ್ ಕೂಡ ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಬ್ಲೌಸ್ದು. ಇನ್ನೊಂದ್ಸತಿ ಕ್ಲೀನಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಬ್ಲೌಸ್ದು ಡಿಸೈನ್ ಹೇಗಿದೆ ಏನು ಅಂತ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಸ್ಯಾರಿ. ಇವಾಗೆಲ್ಲ ಈ ಒಂದು ಬ್ರೌನ್ಗೆ ರಸ್ಟ್ ಆರೆಂಜ್ ಸ್ವಲ್ಪ ಫೇಮಸ್ ಇದೆ, ಹಾಗಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ಶೆಕೆಲ್ ಉಡ್ಕೊಳ್ಳೋದು ಭಾರಿ ಕಷ್ಟ. ನಾನಂತೂ ಅದನ್ನು ಮುದ್ರೆ ಹಾಕ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಒಬ್ಬಟ್ಟು, ವಡ, ಕೋಸಂಬರಿ ಎಲ್ಲ ರೆಡಿಯಾಗಿತ್ತು. ಅನ್ನ ಮತ್ತು ಒಬ್ಬಟ್ಟು ಸಾರು ಕೂಡ. ನಾನು ಲಾಸ್ಟ್ ಬ್ಯಾಚ್ ವಡೆ ಬಂದಿತ್ತು. ಸರಿ ತುಂಬ ಲೇಟ್ ಆಗಿಬಿಟ್ಟಿತ್ತು, ಊಟ ಮಾಡಲಿ ಇವರು ಅಂದ್ಬಿಟ್ಟು ಹಾಕೊಟ್ಬಿಟ್ಟು ವಡ ಒಂಚೂರು ಎತ್ತಿ ಬೇಯಿಸ್ತಾಯಿದ್ದೆ. ಆಮೇಲೆ ಬಂದು ನಾನು ಕೂಡ ಒಬ್ಬಟ್ಟು ತಿಂದೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಚೆನ್ನಾಗಿ ಅನ್ನಿಸ್ತು. ಹಬ್ಬದ ದಿನ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಗಿ ನಾವು ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ಯಲ್ಲ, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆಯಿಂದ ಎಷ್ಟು ಫಾಸ್ಟಾಗಿ ಎಲ್ಲ ಕೆಲಸ ಆಗ್ತಾಯಿತ್ತು. ಆ್ಯಂಡ್ ಯೂಶ್ವಲಿ ಎದ್ದೇಳೋದಕ್ಕಿಂತ ಹಬ್ಬದ ದಿನ ಸ್ವಲ್ಪ ಬೇಗ ಎದ್ದಿರ್ತೀವಿ. ಆ್ಯಂಡ್ ಎಲ್ಲ ಊಟ ಆದಮೇಲೆ ಒಂದು ಸ್ವಲ್ಪ ಸುನಿ ಅಂತಾಯಿದ್ರು ನಿದ್ದೆ ಎಳಿತಾ ಇದೆ ಅಂತ. ಆಮೇಲೆ ನಾವು ಸ್ವಲ್ಪ ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿದ್ವಿ.
ಆರಾಮಾಗಿ. ಆಮೇಲೆ ಮಧ್ಯಾಹ್ನದ ಮೇಲೆ ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬಿಟ್ಟು ಬಂದಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಅದನ್ನು ನಾನು ಯಾವಾಗಾರು ಶೇರ್ ಮಾಡೋಣ ಅಂತ ಇದ್ದೆ. ಆಮೇಲೆ ಅಂದ್ಕೊಂಡ್ವಿ ನಾನು ಸುನೀಬ್ರು ಮೇಯಲ್ಲಿ ನನ್ನ ಬರ್ಡೇ ಟೈಮಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಬರ್ಡೇ ದಿನವೇ ಆ ವಿಡಿಯೋ ಲೈವ್ ಹೋಗೋ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಲೇಟಾಗಿ ನಿಮಗೆ ಬರ್ತಾಯಿದೆ, ಬೇಜಾರು ಮಾಡ್ಕೋಬೇಡಿ. ಬಟ್ ಒಂದು ಒಳ್ಳೆ ಗುಡ್ ನ್ಯೂಸ್, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ನನ್ನ ವೆಲ್ ವಿಷರ್ಸ್ ಯಾರ್ಯಾರು ಇರ್ತೀರಾ ಅವ್ರಿಗೆಲ್ಲರಿಗೂ ನಿಜ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನಗೆ ಬೇಕು. ಆ್ಯಂಡ್ ಕಾಯ್ತಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಮೇ ಆಗುತ್ತೆ, ನಾನು ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಆ ಒಂದು ಸರ್ಪ್ರೈಸ್ ಗುಡ್ ನ್ಯೂಸ್ನ ನಿಮ್ಮೆಲ್ಲರಿಗೂ ಹೇಳ್ತೀನಪ್ಪ ಅಂತ ಅಂದ್ಕೊಂಡಿದ್ದೀನಿ. ಆಯ್ತು ಅಬ್ಬಿ ಊಟ ಹೆಂಗಿತ್ತು ಹಬ್ಬದ ಊಟ? ಚೆನ್ನಾಯ್ತು. ಒಬ್ಬಿಟ್ಟು ವಡ, ಒಬ್ಬಟ್ಟು ಸಾರು, ಅನ್ನ, ಕೋಸಂಬರಿ, ಭರ್ಜರಿ ಊಟ.